ಡಾಕ್ಟ್ರೇ ಪ್ಲೀಸ್ ನನಗೆ ಟ್ರೀಟ್ಮೆಂಟ್ ಕೊಡಿ, ನನ್ನನ್ನು ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ಅಂಗಲಾಚಿದ್ರೂ ವೈದ್ಯರು ಮಾನವೀಯತೆಯನ್ನ ಮರೆತ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಬೈಕ್ ಅಪಘಾತದಲ್ಲಿ ಗಾಯಗೊಂಡಿದ್ದ ಕರಿಸಿದ್ದಯ್ಯ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಬಂದಿದ್ರು. ಪ್ರಾಥಮಿಕ ಚಿಕಿತ್ಸೆ ನೀಡಿದ್ದ ವೈದ್ಯರು ಮನೆಗೆ ಹೋಗುವಂತೆ ಸೂಚಿಸಿದ್ರು. ತೀವ್ರ ನೋವಿನಿಂದ ಬಳಲುತ್ತಿದ್ದ ಕರಿಸಿದ್ದಯ್ಯ ಹೆಚ್ಚಿನ ಚಿಕಿತ್ಸೆ ನೀಡುವಂತೆ ವೈದ್ಯರನ್ನ ಗೋಗರೆದಿದ್ದಾನೆ. ಆದರೆ ವೈದ್ಯರು ಆಸ್ಪತ್ರೆಗೆ ದಾಖಲಿಸಿಕೊಳ್ಳದೆ ಮಾನವೀಯತೆ ಮರೆತಿದ್ದಾರೆ. ನನ್ನ ಫೋನ್ ನಂಬರ್ಗಳು ಈ ಥರ ಮಾಡ್ತಿದ್ದಾರೆ. ನನಗೆ ನನ್ನ ಫೋನ್ ನಂಬರ್ಗಳು TV9 ಅವ್ರದ್ದು ಎಲ್ಲದೂ ಇತ್ತು, ಪಬ್ಲಿಕ್ ಟಿವಿರ್ದಿತ್ತು. ನಾನು ತರಲಿಲ್ಲ ಸರ್, ಎಲ್ಲ ಬುಕ್ ಎಲ್ಲ ಕಳೆದೋಗಿದೆ. ನನಗೆ ತುಂಬ ಅನ್ಯಾಯ ಆಗ್ತಿದೆ. ನನಗೆ ನೋಡಿ ಸರ್, ನನಗೆ ಹೊಡೆದೋಗಿ ಏಟಾಗಿಲ್ವ ಸರ್, ನನ್ನ ಅಮ್ಮ ನನಗೆ ನೋಡಿ ಸರ್, ನನಗೆ ಹೊಡೆದೋಗಿ ಏಟಾಗಿಲ್ವ ಸರ್, ನನ್ನ ಸರ್ ದಯವಿಟ್ಟು ಇಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂತಾರೆ ಸರ್. ಇಲ್ಲಿ ಬಾಮಳ ಎಸಿತಾರೆ ಸರ್, ಡಾಕ್ಟ್ರು ಬಾಮಳ ಎಸಿತಾರೆ ಸರ್. ಎದ್ದಾಗ ಆಚೆ ಕಡೆಗೆ ಏನಾಗದೆ ಅಂತ ನನಗೆ ತಲೆ ಹೊಡೆದೋಗ್ಬಿಟ್ಟು ಹೋಯ್ತಾರೆ ಸರ್. ನನಗೆ ಫುಟೇಜ್ ಇದೆ, ಪೇಷಂಟ್ ಏನಿದೆ, ಪೇಷಂಟ್ ಅದು ಬಿಚ್ಚಿಲ್ಲ ಅಂದ್ರೆ ಬಿಚ್ಚಿಬಿಟ್ಟು ಹೊಡಿತೀನಿ ನಾನು. ಆಮೇಲೆ ಬಿಚ್ಚಿಲ್ಲ ಅಂದ್ರೆ ಬಿಚ್ಚಿಬಿಟ್ಟು ಹೊಡಿತೀನಿ ನಾನು. ಆಮೇಲೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಯಾವ ಕಾರಣಕ್ಕಾಗಿ ಆ ಪೇಷಂಟ್ ಅನ್ನ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂತ ಡಾಕ್ಟರ್ ಹೇಳ್ತಾ ಇರೋದು, ಏನಿದು ಪ್ರಕರಣ, ವಿವರವಾಗಿ ತಿಳಿಸಿ. ಸೌಜನ್ಯ, ಏನು ಅಪಘಾತಕ್ಕೆ ಒಳಗಾಗಿದ್ದಂತಹ ವ್ಯಕ್ತಿಯೋರ್ವ ತನಗೆ ಸರಿಯಾದ ಚಿಕಿತ್ಸೆ ನೀಡಿ ನನ್ನನ್ನು ಅಡ್ಮಿಷನ್ ಮಾಡಿಕೊಳ್ಳಿ ಎನ್ನುವಂತಹ ಒಂದು ಏನು ಮನವಿಯನ್ನು ಡಾಕ್ಟರ್ ಹತ್ರ ಮಾಡ್ತಾ ಇದ್ದಂತಹ ಒಂದು ಘಟನೆ ನಿನ್ನೆ ರಾತ್ರಿ ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ. ಅಂದ್ರೆ ಇಲ್ಲಿನ ಕಲ್ಲಳ್ಳಿ ಪಾಳ್ಯದ ನಿವಾಸದಿಂದ ಕರಿಸಿದ್ದಪ್ಪ ಇಲ್ಲಿ ಊಡಿಗೆರೆ ಸಮೀಪ ಅವರಿಗೆ ಬೈಕ್ ಅಪಘಾತ ಆಗತ್ತೆ. 3 ಜನರಿಗೆ ಬೈಕ್ ಅಪಘಾತ ಆಗುತ್ತೆ. ಆಗ ಆ ಸಂದರ್ಭದಲ್ಲಿ ಕೂಡ ಇಲ್ಲಿ ಜಿಲ್ಲಾಸ್ಪತ್ರೆಗೆ ಬರ್ತಾರೆ. ಆದ್ರೆ ಕರಿಸಿದ್ದಪ್ಪನಿಗೆ ಸರಿಯಾದ ಚಿಕಿತ್ಸೆ ಡಾಕ್ಟರ್ ಏನು ಕೊಡ್ತಾರೆ ಅಂದ್ರೆ ಅವರಿಗೆ ತೀರಾ ಗಂಭೀರ ಸ್ವರೂಪದ ಗಾಯಗಳು ಆಗಿರುವುದರಿಂದ ಏನು ತುರ್ತು ಚಿಕಿತ್ಸೆ ಅಂದ್ರೆ ಅವರನ್ನ ಏನು ಡಿಸ್ಚಾರ್ಜ್ ಮಾಡುತ್ತೆ ಅಂದ್ರೆ ಅವಶ್ಯಕತೆ ಇರಲಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ತೀರಾ ಗಂಭೀರ ಆಗದೆ ಇರೋದ್ರಿಂದ ನಿಮ್ಮನ್ನ ಇಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ ಅಂತ ಡಾಕ್ಟರ್ ಕೂಡ ಹೇಳ್ತಾರೆ. ಆದ್ರೆ ಏನು ಆ ವ್ಯಕ್ತಿ ಕರಿಸಿದ್ದಪ್ಪ ಅಂದ್ರೆ ಇಲ್ಲ, ತನ್ನ ಗಂಭೀರವಾದ ಗಾಯ ಆಗಿದೆ ತನಗೆ, ಹಾಗಾಗಿ ತನ್ನನ್ನ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಡಾಕ್ಟರ್ ಪ್ರತಿರೋಧ ಮಾಡ್ತಾರೆ. ಅಂದ್ರೆ ಇದಕ್ಕಿಂತ ಗಂಭೀರವಾದಂತಹ ಸಮಸ್ಯೆ ಉಳ್ಳವರು ಬಂದಾಗ ನಮ್ಮಲ್ಲಿ ಹಾಕಿ ಇರಲ್ಲ, ಹಾಗಾಗಿ ಸದ್ಯಕ್ಕೆ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ಕೂಡ ಡಾಕ್ಟರ್ ಕೂಡ ಕನ್ವಿನ್ಸ್ ಮಾಡ್ತಾರೆ. ಆದ್ರೆ ಅದಕ್ಕೆ ಈತ ಕನ್ವಿನ್ಸ್ಗೆ ಒಪ್ಪಲ್ಲ, ಹಾಗಾಗಿ ತೀರಾ ಕಿರುಚಾಟ ಮಾಡ್ತಾನೆ. ಸೊ ಹೀಗಾಗಿ ಇಬ್ಬರು ಕೂಡ ವಾದ ವಿವಾದ ನಡೆಯುತ್ತೆ. ವಾದ ವಿವಾದ ನಡೆದಂತ ಸಂದರ್ಭದಲ್ಲಿ ಡಾಕ್ಟರ್ ಕೂಡ ಅವರಲ್ಲಿ ಆ ಸಂದರ್ಭದಲ್ಲಿ ಅದನ್ನು ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡುವಂತ ಒಂದು ಇದರಲ್ಲಿ ವಿಫಲರಾಗಿದ್ದಾರೆ. ಅವರು ಕೂಡ ಏರು ಧ್ವನಿಯಲ್ಲಿ ಮಾತಾಡ್ತಾರೆ. ಅದೇ ಈ ಒಂದು ಘಟನೆಗೆ ಅಂದ್ರೆ ಇಷ್ಟೆಲ್ಲ ಒಂದು ರಾದ್ಧಾಂತಕ್ಕೆ ಕಾರಣವಾಗಿದೆ. ಅಂದ್ರೆ ಈಗ ಘಟನೆಯನ್ನು ಏನು ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ಗಮನಿಸಿದ್ದಾರೆ. ಮತ್ತೆ ಡಾಕ್ಟರ್ ವಾಸಿಂ ಇದ್ದಾರೆ, ಅವರಿಗೂ ಕೂಡ ಈಗ ನೋಟಿಸ್ ಕೊಡ್ತಾ ಇದ್ದಾರೆ. ಶಿಸ್ತು ಕ್ರಮ ಕೈಗೊಳ್ಳುವಂತವರಿಗೆ ಕೂಡ ನೋಟಿಸ್ ಕೊಡ್ತಾ ಇದ್ದಾರೆ. ಸೌಜನ್ಯ. ಓಕೆ ಮಂಜುನಾಥ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.